ನಮಸ್ಕಾರ, ಗುಡ್ ಆಫ್ಟರ್ನೂನ್. ಕನ್ನಡದಲ್ಲಿ ಒಂದು ಗಾದೆ ಇದೆ, ಒಂದು ಮಾತಿದೆ, ಮಾತು ಬಲ್ಲವನಿಗೆ ಜಗಳ ಇಲ್ಲ, ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ. ಇವತ್ತು ಬರ್ತಿರುವ ಅತಿಥಿ ನಮ್ಮ ಸ್ಟಾರ್, ಮಾತಲ್ಲೂ ಎತ್ತಿದ ಕೈ, ಊಟದಲ್ಲೂ ಎತ್ತಿದ ಕೈ. ನಿಮ್ಮೆಲ್ಲರಿಗೂ ಸ್ವಾಗತ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ, ಕೋ ಪವರ್ಡ್ ಬೈ ವಿಮ್ ಅಂಡ್ ದಾವತ್ ದ ಫೈನೆಸ್ಟ್. ನಾನು ನಿಮ್ಮ ಪಟ್ಪಟ್ ಪಟಾಕಿ ಶ್ರುತಿ. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ, ಆ ಕಥೆಯಲ್ಲಿ ಒಂದು ಕೈರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಸೊ ಇವತ್ತು ಸ್ಟಾರ್ ಸವಿರುಚಿ ಅರಮನೆಗೆ ಬರ್ತಿರುವ ಸ್ಟಾರ್ ಯಾರಪ್ಪ ಅಂದ್ರೆ, ಇವ್ರು ಮಾತಲ್ಲಿ ಮನೆ ಮಾತ್ರ ಕಟ್ಟಲ್ಲ, ಮನೆ ಮಂದಿಯವ್ರನ್ನ ನಗಿಸ್ತಾರೆ. ಎಸ್, ಕನ್ನಡದ ಲೀಡಿಂಗ್ ಸ್ಟ್ಯಾಂಡ್ ಅಪ್ ಕಮಿಡಿಯನ್ಸ್ ಅಲ್ಲಿ ಇವ್ರು ಒಬ್ರು. ಇನ್ಫ್ಯಾಕ್ಟ್ ಇವರು ಮೊಟ್ಟ ಮೊದಲನೆಯ ಲೇಡಿ ಸ್ಟ್ಯಾಂಡ್ ಅಪ್ ಕಮಿಡಿಯನ್. ಗೊತ್ತಿತ್ತಾ ನಿಮ್ಗೆ? RJ, ಲೇಖಕಿ, ಚಿಂತಕಿ, ಮಾತಿನ ಮೋಡಿಗಾರತಿ, ನಮ್ಮ ಏಕೈಕ ಅಚ್ಚುಮೆಚ್ಚಿನ ಸುಸ್ವಾಗತ. ನಮಸ್ಕಾರ. ನಮಸ್ಕಾರ, ಬನ್ನಿ. ಹೇಗಿದ್ದೀರಾ? ಬ್ಯೂಟಿಫುಲ್ ಅಂಡ್ ಹ್ಯಾಪಿಯೆಸ್ಟ್ ಡೇ. ಒಂದು ಪಟಾಕಿ ಜೊತೆಗೆ ಇನ್ನೊಂದು ಆಟಂ ಬಾಂಬ್. ನೋಡಿದ್ರ, ಇವತ್ತು ಫುಲ್ ಧಮಾಕಾನೆ ಬಿಡಿ ಇಲ್ಲಿ. ಫುಲ್ ಮಸ್ತ್ ಮಜಾಯಿಸ್ಬಿಡೋಣ. ಕಮ್ ಆನ್, ಲೆಟ್ಸ್ ಡೂ ಇಟ್. ಫಸ್ಟ್ ಆಫ್ ಆಲ್, ಸುಧಾ ಅವರೇ, ನೀವು ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು. ಸೊ ನೀವಂತೂ ಹೇಳದೆ ಬೇಡ ಬಿಡಿ, ಆಸ್ ಯೂಶುವಲ್. ಇದು ಮ್ಯೂಚುವಲ್ ಅಡ್ಮಿರೇಷನ್ RJ ಕ್ಲಬ್ ಆಗೋಯ್ತು. ಇಲ್ಲ, ಇದು ಅಂಡರ್ಸ್ಟ್ಯಾಂಡಿಂಗ್. ನಾವು ಅವ್ರನ್ನ ಹೊಗಳಿದ್ರೆ ಅವ್ರು ನಮ್ಮನ್ನ ಹೊಗಳ್ತಾರೆ ಅಂತ. ಸೋ ಸ್ವೀಟ್. ಸೊ ಇವತ್ತು ನಿಮ್ಮ ಕೈ ರುಚಿನ ಟೇಸ್ಟ್ ಮಾಡಕ್ಕೆ ಇರೋ ಬಹಳ ಕಾತುರದಿಂದ ಕಾಯ್ತಾ ಇದೀವಿ. ಬಟ್ ನೀವ್ ಅಡ್ಗೆ ಮಾಡಲ್ಲ ಅಂತ ಗೊತ್ತು. ಅಂದ್ರೆ ಮನೇಲಿ ಅಡ್ಗೆ ಮಾಡ್ತೀರಾ? ಹೌದು. ಬಟ್ ಇಲ್ಲಿ ನಿಮ್ಮ ಕೆಲ್ಸ ಕೊಟ್ಟು ನಿಮ್ಮ ಹತ್ರ ಅಡ್ಗೆ ಮಾಡಿಸಿ ಯಾಕೆ ಕಷ್ಟ ಪಡ್ಸೋದು ಅಂತ. ಸೋ ಸ್ವೀಟ್ ಅಲ್ವಾ? ದಿನ ಒಬ್ಬೊಬ್ರು ಹಿಂಗ್ ಕರಿಬಾರ್ದ, ಆರಾಮಾಗಿರ್ತಾ ಇದ್ದೆ. ಸೊ ಇವತ್ತು ನೀವು ಆರಾಮಾಗಿ ಯಾರ್ ಕೈ ರುಚಿನ ಟೇಸ್ಟ್ ಮಾಡ್ತಾ ಇದೀವಿ? ನನ್ನ ಕ್ಲೋಸ್ ಫ್ರೆಂಡ್. ಓಕೆ. ಫ್ರೆಂಡ್ ಫಾರ್ ಮೋರ್ ದನ್ 26 years. ಸೊ ಅವರು ಇವತ್ತು ಅಡಿಗೆ ಮಾಡ್ತಾ ಇದ್ದಾರೆ. ಅಂಡ್ ತುಂಬಾ ಒಳ್ಳೆ ಕುಕ್ ಅವರು. ಓಕೆ. ತುಂಬಾ ಒಳ್ಳೆ ಫ್ರೆಂಡ್. ಸೊ ಅವ್ರನ್ನ ಪರಿಚಯ ಮಾಡ್ಕೊಡ್ಲಾ? ಇಷ್ಟೆಲ್ಲಾ ಬಿಲ್ಡಪ್ ಕೊಟ್ಟಾದ್ಮೇಲೆ ಅವ್ರನ್ನ ಕರ್ಸ್ಲಿಲ್ಲ ಅಂದ್ರೆ ಜನಗಳು ಬಿಡಲ್ಲ ನಮ್ಮನ್ನ. ಕಮಾನ್, 1 2 3. ಶ್ಯಾಮಲಾ. ನಮಸ್ಕಾರಗಳು. ಒಂದ್ ಕೈ ಆ ಕಡೆ ಕೊಡಿ, ಒಂದ್ ಕೈ ಈ ಕಡೆ ಕೊಡಿ. ಇದೇನಿದು? ಆಡಿಸ್ಬಿಡ್ತಾರ ಅವರು. ಯಾಕೆ ಗೊತ್ತಾ? ಅವರು ಸೋಶಿಯಾಲಜಿ ಲೆಕ್ಚರರ್ ಕಮ್ ಸ್ಪೋರ್ಟ್ಸ್ ಟೀಚರ್ ಫಾರ್ ದಿ ಪಾಸ್ಟ್ 25 years. ಸೊ ಇವತ್ತು ಏನ್ ಸ್ಪೆಷಲ್ ಆಗಿ ಮಾಡ್ಕೊಡ್ತಾ ಇದೀರಾ? ನನ್ ಫೇವರೇಟ್ ಡಿಶ್ ಅವ್ರಿಗೆ ಗೊತ್ತು. ಏನು? ಇವತ್ತು ಕೇರಳ ಡಿಶ್ ನಲ್ಲಿ ಪುಟ್ಟು ಮತ್ತೆ ಕಡಲೆಕಾಳು ಸಾರು ಮಾಡ್ತಾ ಇದ್ದೀನಿ. ಪುಟ್ಟು ಕಡಲೆಕಾಳು ಕರಿ. ವಾರೇ ವಾ. ಸೊ ಪುಟ್ಟು ಮತ್ತೆ ಕಡಲೆ ಕರಿ ಮಾಡಕ್ಕೆ ಏನೇನೆಲ್ಲ ಬೇಕು, ಒಂದ್ ರೌಂಡ್ ಇಂಗ್ರೀಡಿಯೆಂಟ್ಸ್ ನೋಡೋಣ. ಫಸ್ಟ್ ಪುಟ್ಟು ಮಾಡೋದಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು: 1 ಬಟ್ಲು ಅಕ್ಕಿ ಹಿಟ್ಟು, ಓಕೆ, ಆಮೇಲೆ ಉಪ್ಪು ಒಂದ್ ಸ್ವಲ್ಪ ಅಳತೆಗಷ್ಟು, ಆಮೇಲೆ ತೆಂಗಿನಕಾಯಿ, ಕಾಯಿ ತುರಿ ಅಷ್ಟೇ. ಅಕ್ಕಿ ಅನ್ನ ನೆನೆಸ್ಬೇಕು. ಅಕ್ಕಿ ನೆನೆಸಿ ಆಮೇಲೆ ಒಂದು ಬಟ್ಟೆಯಲ್ಲಿ ತೊಳೆದು ಆರಾಕ್ಬೇಕು ಅದನ್ನ. ಓಕೆ. ಆಮೇಲೆ ಬೆಳಿಗ್ಗೆ ಅದನ್ನ ಸ್ವಲ್ಪ ಪುಡಿ ಮಾಡ್ಕೋಬೇಕು. ತುಂಬಾ ನೈಸ್ ಆಗಿರ್ಬಾರ್ದು, ಸ್ವಲ್ಪ ಒರಟಾಗಿ, ಸ್ವಲ್ಪ ತರಿಯಾಗಿ ಉಸ್ಕೋಬೇಕು. ಇಲ್ಲಿ ಈ ಬ್ಯಾಚ್ ಯಾವ್ದಕ್ಕೆ? ಇದು ಪುಟ್ಟು ಮಾಡಿದ ನಂತರ ಮನೇಲಿ ಮಕ್ಳಿದ್ರೆ ಅವ್ರು ಎಂಜಾಯ್ ಮಾಡ್ತಾರೆ. ಖಾರ ತಿನ್ನಕ್ಕಾಗಲ್ಲ, ಕಡಲೆಕಾಳು ಸಾರು ತುಂಬಾ ಖಾರ ಇದ್ರೆ ಸಾಮಾನ್ಯವಾಗಿ ಸಿಹಿ ಅಂತ ಇದನ್ನು ಮಾಡ್ತೀನಿ. ತುಂಬಾ ಇಷ್ಟ. ಈ ಪುಟ್ಟು ಜೊತೆ ನಮ್ಗೊಂದ್ ಸಿಹಿನೂ ಸಿಗ್ತದೆ, ಒಂದ್ ಖಾರನೂ ಸಿಗ್ತದೆ. ಹೌದು. ಸರಿ, ಈ ಸಿಹಿಗ್ ಬೇಕಾಗಿರೋದು ಬಾಳೆಹಣ್ಣು, ಏಲಕ್ಕಿ, ತುಪ್ಪ, ಸಕ್ಕರೆ ಮತ್ತು ಕಾಯಿಸಿರೋ ಹಾಲು. ಇದಕ್ಕೇನಾದ್ರೂ ಹೆಸರಿದ್ಯಾ? ಏನಿಲ್ಲ, ಪುಟ್ಟು ಜೊತೆನಲ್ಲಿ ಹಾಲು, ಸಕ್ಕರೆ. ಏನಿಲ್ಲ ಶ್ರುತಿ, ಒಂದ್ ತಗೊಂಡ್ರೆ ಒಂದ್ ಫ್ರೀ ಅಲ್ವಾ ಇವಾಗ? ಹಂಗೆ ಒಂದ್ ಮಾಡಿದ್ರೆ 2 ಫ್ರೀ ಅಂತ. ಪುಟ್ಟು ಜೊತೆ ಪುಟ್ಟ ಅಂಡ್ ಪುಟ್ಟಿ. ಪುಟ್ಟಿ. ಸೊ ಪುಟ್ಟು, ಬಾಳೆ ಬಹುರುಚಿ, ಕಡ್ಲೆಕರಿ ಅಲ್ವಾ? ಕಡ್ಲೆಕರಿಗೆ ಏನೇನೆಲ್ಲ ಬೇಕು? ಇದು ಹಿಂದಿನ ದಿನನೇ ನೆನೆಸಿರುವಂತ ಕಡಲೆಕಾಳು. ಓಕೆ. 6 hours ಮಿನಿಮಮ್ ನೆನೆಸಬೇಕು. 6 hours ಮಿನಿಮಮ್ ನೆನೆಸಬೇಕು. ಆಮೇಲೆ ಈರುಳ್ಳಿ, ಓಕೆ, ಹಸಿಮೆಣಸಿನಕಾಯಿ, ಒಣಮೆಣಸಿನಕಾಯಿ, ತೆಂಗಿನಕಾಯಿ, ಕರಿಬೇವು, ಸಾಸಿವೆ, ಟೊಮ್ಯಾಟೊ, ಕೆಂಪು ಮೆಣಸಿನಕಾಯಿ ಪುಡಿ, ಜೀರಿಗೆ ಮತ್ತು ಧನಿಯಾ ಪುಡಿ. ಓಕೆ. ಫಸ್ಟ್ ನಿಮಗೆ ಏನ್ ಕೊಡ್ಲಿ? ಮೊದಲು ಪುಟ್ಟು ಮಾಡುವಂತ ಪುಟ್ಟು ಮೇಕರ್, ಇದು ಪರಿಚಯ ಇರೋದಿಲ್ಲ. ಹೌದು, ಇದೇನಿದು ಹಿಂಗಿದೆ? ಇದ್ರಲ್ಲಿ ತುಂಬ್ತೀವಿ ನಾವು. ಪುಟ್ಟು ಹಿಟ್ಟು ತಯಾರಾದ್ಮೇಲೆ ಇದ್ರೊಳಗಡೆ ಒಂದು ಜರಡಿ ಅಂತ ಇರುತ್ತೆ ನೋಡಿ, ಪುಟ್ಟಿನ. ನಾವ್ ಇದ್ರಲ್ಲೆಲ್ಲ ರಾಕೆಟ್ ಬಿಟ್ಟಿದೀವಿ ದೀಪಾವಳಿ ಟೈಮಲ್ಲಿ. ಇದೆಲ್ಲ ಬಿಡ್ತಿದ್ರ? ನಾವೆಲ್ಲ ಬರೀ ಬಾಟ್ಲಲ್ಲಿ ಬಿಡ್ತಿದ್ವಾ? ಏನ್ ಕೈಗೆ ಸಿಗತ್ತೋ ಅದೆಲ್ಲ ಬಿಡ್ತಿದ್ವಿ. ಸೊ ಮೊದ್ಲು ಪುಟ್ಟು ತಯಾರು ಮಾಡ್ಕೋಬೇಕು. ಓಕೆ. ತೆಂಗಿನಕಾಯಿ ತುರಿ ಮತ್ತೆ ಉಪ್ಪು ಹಾಕೊಂಡು ಕಲ್ಸ್ಕೋಬೇಕು ಇದನ್ನ ನೀರ. ಇವಾಗ ಸುಮಾರು ಜನರ ಮನೇಲಿ ಇರಲ್ಲ. ದೊಡ್ಡ ತೆಂಗಿನ ಚಿಪ್ಪು ತಗೊಳ್ಳಿ, ಅದಕ್ಕೊಂದು ಹೋಲ್ಸ್ ಇರತ್ತಲ್ಲ 3, ಅದ್ರಲ್ಲೇ ತುಂಬಿ ನೀವು ಪುಟ್ಟು ಮಾಡಬಹುದು. ಹಳೆಗಾಲದಲ್ಲಿ ಹಂಗೆ ಮಾಡೋರು, ಈಗೆಲ್ಲ ಪುಟ್ಟು ಮೇಕರ್ ಬಂದಿದೆ. ತೆಂಗಿನ ಚಿಪ್ ಯಾರಾದ್ರೂ ಕೊಟ್ರೆ ಖುಷಿ ಖುಷಿಯಾಗಿ ತಗೊಳ್ಳಿ, ಗೊತ್ತಾಯ್ತಲ್ಲ ಯಾವ್ದಕ್ ಬೇಕಾಗತ್ತೆ ಅಂತ ಪುಟ್ಟು ಮಾಡಕ್ಕೆ. ಈಗ ಇದನ್ನ ಕಲ್ಸ್ಕೋಬೇಕು ನಾವು ಮೊದ್ಲು ಪುಟ್ಟು ಮಾಡ್ಲಿಕ್ಕೆ. ಹೌದು. ನೀರ್ ಬೇಕು. ನೀರ್ ಬೇಕಾ? ಇಲ್ಲಿದೆಲ್ಲ ಒಂದು ಚಿಟಿಕೆ ಉಪ್ಪು ಹಾಕಿದ್ರಿ. ಹೌದು.
ಅದ್ರಲ್ಲಿ ಒಂದ್ ಬಟ್ಲು ನೀರು ಇಷ್ಟ. ಒಂದ್ ಬಾಟ್ಲಿ ನೀರು. ಓಕೆ, ಒಂದಿಷ್ಟು ನೀರು. ಹೌದು, ಉಪ್ಪು ಕಲ್ಸ್ಕೋಬೇಕು. ಆಮೇಲೆ ಈಗ ಒಂದು ಬಟ್ಲು ಅಕ್ಕಿ ಹಿಟ್ಟನ್ನ ಅದಕ್ಕೆ ಹಾಕೊಂಡಿದ್ದೀನಿ. ಓಕೆ, ಒಂದ್ ಬಟ್ಲು ನೀರು, ಉಪ್ಪು ಹಾಕಿರೋ ನೀರು. ಉಪ್ಪು ಹಾಕಿರೋ ನೀರು. ಓಕೆ, ಇದು ತುಂಬಾ ನಾವು ಗೋಧಿ ಚಪಾತಿ ಮಾಡಿದ ಹಾಗೆ ಕಲ್ಸ್ಕೋಬಾರ್ದು, ಉದುರುದ್ರಾಗಿರ್ಬೇಕು. ಓ ಸರಿ ಸರಿ. ಓಕೆ, ಸೊ ನೋಡ್ಕೊಂಡು ಮಾಡ್ಬೇಕು ಇದನ್ನ. ಹಾಕ್ಬೇಕು. ಹೌದು, ತುಂಬಾ ಜಾಸ್ತಿ ನೀರ್ ಹಾಕ್ಬಾರ್ದು. ಇದಕ್ಕೆ ಕಾಯಿ ತುರಿ ಹಾಕೋಬೇಕು ನಾವು. ಬಾಕಿ ಇರೋ ತೆಂಗಿನಕಾಯಿನ ಈ ಪುಟ್ಟು ಮೇಕರ್ ನಲ್ಲಿ ಫಸ್ಟ್ ಪ್ರೆಷರ್ ಕುಕ್ಕರ್ ಇಡಬೇಕು. ಬಿಸಿನೀರ್ ಕಾದಿರ್ಬೇಕು ಅದಕ್ಕೆ. ಒಂದ್ ಅಂದಾಜ್ ಮೇಲೆ ನೀರ್ ಹಾಕದಾ? ಹಾ, ಅದು ಪ್ರೆಷರ್ಗಷ್ಟೇ. ಆ ಪ್ರೆಷರ್ ಕುಕ್ಕರ್ದು ವಿಸಿಲ್ ಇರುತ್ತಲ್ಲ, ಅದು ಬದಲಾಗಿ ವಿಲ್ ಫಿಕ್ಸ್ ಇದ್ದೆ. ಹೌದಾ? ಅದರಿಂದ ಹೋಗಿ ಅವ್ರೆ ಮಾಡಿ ಮಾಡಿ. ನಾವು ಒಲೆ ಹಚ್ಬೋದಾ? ಖಂಡಿತವಾಗಿ. ಇದನ್ನ ಚೆನ್ನಾಗಿ ಕಲ್ಸ್ಕೋಬೇಕು. ಸೂಪರ್. ಓಕೆ, ಇದು ಸುಮ್ನೆ ಮುಚ್ಚಿದ್ರೆ ಸಾಕು ಶ್ಯಾಮ್ಲಾ? ಇದು ಲಿಡ್ ನ ಇದನ್ನ ವಿಸಿಲ್ ಬೇಕಾಗಲ್ಲ. ಬೇಡ ಅಲ್ಲ? ಇದು ಪುಟ್ಟು ಮೇಕರ್ ಅಲ್ಲಿ ಒಂದು ಹೇ ಏನಿದು ರಂಗೋಲಿ ಹಾಕತರ ಇದೆ. ಪ್ರೆಷರ್ ಬರಕ್ಕೆ ಬಿಸಿನೀರ್ ಕಾದಾಗ ಅದರಲ್ಲಿ ಹಬೆಯಿಂದ ಬೇಕಬೇಕು ಇದು. ಓಕೆ, ಅದರಿಂದ ಫಸ್ಟ್ ಇಸಿಲ್ನ ಹಾಕ್ಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಬೇಕು ಕೆಳಗಡೆ. ಓಕೆ, ಲೇಯರ್, ಒಂದು ಲೇಯರ್. ಇದು ಹಾಕೋ ಉದ್ದೇಶ ಏನು ಅಂತಂದ್ರೆ, ಒಂದು ಪುಡಿ ಉದುರ್ ಬಿಡಬಾರ್ದು, ಒಂದು ಇನ್ನೊಂದು ನಾವೆಲ್ಲೆಲ್ಲಿ ತೆಂಗಿನಕಾಯಿ ಹಾಕಿರ್ತೀವಿ ಒಂದೊಂದು ಅದೊಂದೊಂದು ಸ್ಲೈಸ್ ಆಗಿ ಕಟ್ ಆಗಿ ಬರ್ತದೆ ಅಂತ. ಇಲ್ಲಾಂದ್ರೆ ಕಂಪ್ಲೀಟ್ ಒಂದ್ ಸಿಲಿಂಡರ್ ಕಲ್ ಬಂದಿರುತ್ತೆ, ಅದಕ್ಕೆ ನಾವು ತೆಂಗಿನಕಾಯಿ ಹಾಕಿ. ಸೊ ಕರೆಕ್ಟ್ ಆಗಿ ಡಿವೈಡ್ ಮಾಡಕ್ಕೆ ಮನೆಯಲ್ಲಿ ಎಲ್ಲರೂ ಜಗಳ ಆಡೋರಿದ್ರೆ ನೋಡಿ, ಕರೆಕ್ಟ್ ಆಗಿ ತೆಂಗಿನಕಾಯಿ ಜಾಗದಲ್ಲಿ ಕಟ್ ಮಾಡ್ತೀನಿ ಅಂತ ಕಟ್ ಮಾಡಕ್ಕೆ. ಡಯಟ್ ನವ್ರು ಇರ್ತಾರೆ ನಿಮ್ ತರ ಫಿಗರ್ ಕಾನ್ಶಿಯಸ್ ಅವರು, ಅವ್ರಿಗೆ ತೆಂಗಿನಕಾಯಿ ಬೇಡ, ಅದು ಬೇರೆ, ಬರೀ ಅಕ್ಕಿ ತರಿಬೇಕಾ ತಗೋ ತಿಂದು. ಇದ್ರಲ್ಲಿ ರಾಗಿಯಲ್ಲೂ ಮಾಡ್ಬೋದು. ರಾಗಿ, ಹೌದು, ರಾಗಿ ಹಿಟ್ಟನ್ನು ಹುರಿದು ಕೂಡ ಇದೇ ತರ ಪುಟ್ಟು ಮಾಡಬಹುದು. ಈಗ ತುಂಬಾ ಜನ ಹೆಲ್ತ್ ಕಾನ್ಶಿಯಸ್ ಆಗಿದ್ದಾರೆ. ರಾಗಿನ ಮೊದ್ಲಿನ ಕಾಲದಲ್ಲಿ ರಾಗಿ ತಿನ್ನೋದ್ರೆ ಏನೋ ಬಹಳ ಇದು ಅಂತ ತಿಳ್ಕೊಳ್ಳೋರು, ಬಟ್ ಈಗ ರಾಗಿ ತಿಂತೀವಿ ಅನ್ನೋದು ಒಂದು ಪ್ರೌಡ್ ವಿಚಾರ ಮತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ರಾಗಿಯನ್ನು ತಿಂದವನು ನಿರೋಗಿಯಾಗುವನು ಅಂತಾರೆ. ಇವಾಗ ಫಿಲ್ ಮಾಡಿ. 2 ಸ್ಪೂನ್ಸ್ ಹಾಕಿ, ಮತ್ತೆ ಯು ಹ್ಯಾವ್ ಟು ಪುಟ್ ಸಮ್ ಕೋಕೋನಟ್. 3 ಪೀಸ್, 3 ಲೇಯರ್ ಮಾಡಿದ್ದೀನಿ. 3 ಲೇಯರ್ ಪುಟ್ಟು ಅದ್ರ ಮೇಲೆ ಕಾಯಿ ತುರಿ ಹಾಕಿ ಇವಾಗ ಕ್ಲೋಸ್ ಮಾಡ್ತಾ ಇದೀವಿ. ಕ್ಲೋಸ್. ಕರೆಕ್ಟ್. ಶ್ಯಾಮ್ಲಾ, ಸಬ್ಜೆಕ್ಟ್ ನಮ್ದು ಎಕನಾಮಿಕ್ಸ್, ನಿಮ್ಗೆ ಹೆಂಗ್ ಇವೆಲ್ಲ ಐಡಿಯಾ ಹೊಳಿಯುತ್ತೆ? ಈರುಳ್ಳಿ ಹಾಕೋತಾ ಇದ್ದೀರಾ? ಸ್ವಲ್ಪ. ಸೊ ಈರುಳ್ಳಿ ಫಾರ್ ದ ಫಸ್ಟ್ ಟೈಮ್ ನಾವು ಅದನ್ನ ಫ್ರೈ ಮಾಡ್ಕೊಳ್ತಾ ಇಲ್ಲ, ಹಸಿ ಈರುಳ್ಳಿನ ನೀರಲ್ಲಿ ಹಾಕೊಳ್ತಾ ಇದೀವಿ. ಸ್ವಲ್ಪ ಈರುಳ್ಳಿ, ಸ್ವಲ್ಪ. ಓಕೆ, ಹಸಿ ಮೆಣಸಿನಕಾಯಿ ಒಂದು ಸ್ವಲ್ಪ 2-3 ಕಾಯಿ ಅಷ್ಟೇನೆ. ಓಕೆ, ಡಿಪೆಂಡ್ಸ್ ಆನ್ ಖಾರ. ಖಾರ, ಸ್ವಲ್ಪ ಉಪ್ಪು. ಫೈನಲಿ ಕಾಳು. ಇದು ಆಲ್ರೆಡಿ ಮೊದ್ಲೇ ನೀವು ಚೆನ್ನಾಗಿ ನೆನೆಸಿರೋದ್ರಿಂದ ಬೇಗನೆ ಬೇಯುತ್ತೆ ಅಲ್ವಾ? ಪರವಾಗಿಲ್ಲ, ಜನ ನಂಗೂ ಅಡಿಗೆ ಮಾಡಕ್ ಬರುತ್ತೆ ಅಂತ ಅನ್ಕೋತಾರೆ. ಅಯ್ಯೋ, ಬರ್ತಾರೆ ನಿಮ್ ಮನೆಗೆ ನೆಕ್ಸ್ಟ್ ನಿಮ್ಮನ್ನ ಹುಡ್ಕೊಂಡು. ಅಯ್ಯೋ, ಮೋಸ್ಟ್ ವೆಲ್ಕಮ್. ನಾನು ಇದ್ರೆ ತಾನೆ ಮನೇಲಿ ಎಲ್ಲ ಭಾಷಣ ಹೊಡಿಯಕ್ ಹೋಗಿರ್ತೀನಿ. ಈಗ ಪುಟ್ಟು ರೆಡಿ ಆಗ್ತಾ ಇದೆ, ಕಡ್ಲೆಕಾಳು ಬೇಯ್ತಾ ಇದೆ. ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಅದೇ ಬಿಟ್ರೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಕ್ ಹೋಗಿದ್ದೆ. ತಗೊಳ್ಳಿ ಪ್ಯಾನ್. ಥ್ಯಾಂಕ್ ಯು. ನನ್ನ ಅಮೃತ ಹಸ್ತದಿಂದ ಎಣ್ಣೆ ಹಾಕ್ತಾ ಇದ್ದೀನಿ. ಎಷ್ಟು ಹಾಕ್ಬೇಕು ಶ್ಯಾಮ್ಲಾ? ಒಂದು ಟೇಬಲ್ ಸ್ಪೂನ್ ಅಷ್ಟು. ಈ ಮಸಾಲೆ ಹುರ್ಕೊಳ್ಳೋದು. 1 ಸ್ಪೂನ್ ಜೀರಿಗೆ. ಓಕೆ, ಮೆಣಸಿನಕಾಯಿ. ಓಕೆ, ಸ್ವಲ್ಪ ಖಾರವಾಗಿರ್ಲಿ ಶ್ಯಾಮ್ಲಾ. ಇರ್ಲಿ. ಇದಕ್ಕೆ ಪೆಪ್ಪರು ಹಾಕೋಬಹುದು, ಅಂತಂದ್ರೆ ಪೆಪ್ಪರ್ ಕೂಡ ಆಡ್ ಮಾಡ್ಕೋಬಹುದು. ಬಟ್ ಮಕ್ಕಳಿಗೆ ಖಾರ ಆಗುತ್ತೆ, ಕೆಲವರು ಹಾಕಲ್ಲ. ಓಕೆ, ಸೊ ದೆನ್ ಈರುಳ್ಳಿ, ಹೆಚ್ಚಿರೋ ಈರುಳ್ಳಿ ಹಾಕೋಬೇಕು. ಕೊಡಿ, ಅದು ಹಿಂಗಿಂಗ್ ಮಾಡ್ತಾ ಇಲ್ಲ. ಇದು ಇಷ್ಟ. ಇನ್ನು ಎಷ್ಟೊತ್ತು ಬೇಬೇಕು ಶ್ಯಾಮ್ಲಾ? ಇದು 5-10 ನಿಮಿಷ ಅಷ್ಟೇ. ಇನ್ನೂ 5 ನಿಮಿಷ ಬೇಕಾ ಪುಟ್ಟಿಗೆ? ಓಕೆ, ಆಗ್ಲಿ. ನೀವು ಕೈಯಲ್ಲಿ ಹಾಕ್ಸಿ. ಚೆನ್ನಾಗಿ ರೋಸ್ಟ್ ಆದ್ಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವು. ಇವಾಗ ತೆಂಗಿನ ತುರಿ ಹಾಕ್ಬೇಕಾ ಇದಕ್ಕೆ? ಹೌದು, ಚೆನ್ನಾಗಿ ಈರುಳ್ಳಿ ಇವೆಲ್ಲ ಮಸಾಲೆ ಹುರಿದ್ಮೇಲೆ ಇದನ್ನ ಹಾಕ್ಬೇಕು. ಹೌದು. ಸೂಪರ್, ಚೆನ್ನಾಗಿ ಒಂಥರ ಬ್ರೌನ್ ಆಗಿದೆ. ಇನ್ನೇನಾದ್ರೂ ಹಾಕ್ಬೇಕಾ? ಸ್ವಲ್ಪ ಅರಿಶಿನ ಹಾಕ್ಬೇಕು. ಅರ್ಶನ ಆಕ್ಚುಲಿ ಅಲ್ಲಿ ಇದೆ. ಹೌದು, ಅರ್ಶನ ನೋಡ್ದೆ, ಚೆನ್ನಾಗಿದೆ ಬಾಟ್ಲು. ಸವಿರುಚಿ ಕಿಚನ್ ಅಲ್ಲಿ ಬಹಳ ಚೆನ್ನಾಗಿ ಕಾಣೋದಿದೆ ಅಲ್ವಾ? ಎಲ್ರಿಗೂ ಇದ್ರ ಮೇಲೆ ಕಣ್ಣು. ಗ್ರೈಂಡ್ ಮಾಡೋಣ. ಎಸ್, ಒಂದ್ ಸ್ವಲ್ಪ ಧನಿಯಾ ಹಾಕ್ಬೋಣ. ಈಗ ಕೊನೆಯಲ್ಲಿ ಹಾಕ್ಬೇಕಾ ಧನಿಯಾ? ಹೌದು, ಧನಿಯಾ ಹಾಗೆ ಇರೋ ಧನಿಯಾ ಪೂರ್ತಿ ಇರೋ ಧನಿಯಾ ಹಾಕಿದ್ರೆ ಮೊದಲೇ ಒಣಮೆಣಸಿನಕಾಯಿ ಜೊತೆ ಹುರ್ಕೋಬಹುದು. ಪೌಡರ್ ಕೊನೆಯಲ್ಲಿ ಹಾಕ್ತಿವಿ ಅಷ್ಟೇ. ಆಫ್ ಮಾಡ್ಕೊಳ್ಳೋಣ. ಸ್ವಲ್ಪ ಟೊಮೆಟೊ. ಓಕೆ, ಸೊ ಎಂಡಲ್ ಟೊಮೆಟೊ ಹಾಕೋಬೇಕು. ಇದು ಗ್ರೈಂಡ್ ಮಾಡಿ ಜಾಸ್ತಿ ಇದ್ರೆ ಟೊಮೆಟೊ ನೀರೇ ಇರೋದ್ರಿಂದ ಫಸ್ಟ್ ಅದನ್ನ ನೋಡ್ಬಿಟ್ಟು ಆಮೇಲೆ ಹಾಕ್ಬೋದು. ಸೊ ಒಂದ್ ಸೈಡ್ ಅಲ್ಲಿ ಮಸಾಲಾ ತಯಾರಿ ಆಗಿದೆ ನಮ್ಮ ಕಡಲೆ ಕರಿಗೆ.
ಈ ಪುಟ್ಟು ಆಗಿದ್ಯಾ ಅಂತ ಹೆಂಗ್ ಗೊತ್ತಾಗತ್ತೆ ನಮ್ಗೆ? ಇದ್ರಲ್ಲಿ ಪ್ರೆಷರ್ ಬರುವಾಗ್ಲೇನೆ ಇದು ಆಗ್ತಾ ಇದೆ ಅಂತಾನೆ ಅರ್ಥ. ಗೊತ್ತಾಗತ್ತೆ. ಸೊ ಒಂದ್ 5-10 ನಿಮಿಷ ಆದ್ಮೇಲೆ ವಿ ಕ್ಯಾನ್ ರಿಮೂವ್. ಇದು ಸ್ಟಿಕ್ ನ ತಳ್ಳಬೇಕಲ್ಲ, ಅದ್ ಪುಟ್ಟು ತೆಗಿಬೇಕು. ಓ, ಅದು ಅದ್ರ ಜೊತೆನೆ ಬರುತ್ತೆ. ಹೌದು ಹೌದು. ನೆಕ್ಸ್ಟ್ ಬಾಳೆ ಬಹುರುಚಿ ಮಾಡೋದಕ್ಕೆ ಹಾಲ್ನ ಚೆನ್ನಾಗಿ ಕಾಯಿಸ್ಕೋಬೇಕು. ಅದಕ್ಕೆ ಸಾಕಷ್ಟು ಸಕ್ಕರೆನು ಮತ್ತೆ ಏಲಕ್ಕಿ ಪುಡಿ ಮಾಡ್ಕೊಂಡು ಹಾಕೋಬೇಕಾಗುತ್ತೆ. ಏಲಕ್ಕಿ ಪುಡಿ ಮಾಡ್ಕೋಬೇಕಾ? ಒಂದ್ ನಿಮಿಷ, ನಿಮ್ಮ ಸವಿರುಚಿ ಕಿಚನ್ ಅಲ್ಲಿ ಪುಡಿನ ಇದೆಯಲ್ಲ ಏಲಕ್ಕಿದು, ನಾ ಬಂದ ತಕ್ಷಣ ಎಲ್ಲ ನೋಡ್ಕೊಂಡ್ಬಿಟ್ಟೆ. ಎಲ್ಲ ನೀಟಾಗಿ ಅಬ್ಸರ್ವ್ ಮಾಡಿದೀರಾ ನೋಡಿ. ನೀವು ಟೀಚರ್ ಅಂತ ಇಲ್ಲಿ ಪ್ರೂವ್ ಮಾಡ್ತಾ ಇದೀರಾ. ಸ್ಪೂನ್ ಕೊಡಿ, ಸ್ವಲ್ಪ ಏಲಕ್ಕಿ ಪುಡಿ ಹಾಕೊಂಡು. ಇವಾಗ ನೋಡಿ 16 ನಿಮ್ ಫ್ಯಾನ್ ಆಗಿದ್ದಾರೆ ಹೆಂಗೆ? ಅದು ಗ್ರೇಟ್ ಅಲ್ವಾ? ಸ್ವಲ್ಪ ಸಕ್ಕರೆ. ಓಕೆ, ಸಕ್ಕರೆ ಏಲಕ್ಕಿ ಪುಡಿ ಎರಡು ಜೊತೆಯಲ್ಲಿ. ಸುಮ್ನೆ ಹಳ್ಳಿ ಹೆಂಗಸ್ರ ಹತ್ರೋಗೆ ಅಕ್ಕ ಮುದ್ದೆ ಮಾಡೋದ್ ಹೆಂಗೆ ಅಂದ್ರೆ, ಅದೇನ್ ಬ್ರಹ್ಮವಿದ್ಯೆ ಏನವ, ಒಂದ್ ಗಡಿಗೆ ಮಡಗ್ಬಿಡು, ಹೊಸಿ ನೀರು ಉಯ್ದ್ಬಿಡು, ನೀರ್ ಕುದಿಯುವಾಗ ಇಟ್ಟಾಕ್ಬಿಡು, ಒಂದ್ ಕೋಲ್ ತಗೊಂಡ್ ನಂಗೆ ತೊಳಿಸ್ಬಿಟ್ರೆ, ಕಾವ್ಲಿ ಒಂದ್ ಕೊಟ್ಬಿಡು ಕಾಲ್ಗೆ ಹಿಂಗೆ ಅಡ್ಡ ಇಟ್ಕೊಂಡ್ಬಿಟ್ಟು ಹಿಂಗ್ ತೊಳಿಸ್ಬಿಟ್ಟು ಅಂದ್ರೆ ಮುದ್ದೆ ಆಯ್ತದೆ ಅಂತಾರೆ. ಬಟ್ ನಮ್ಮ ಹೈಟೆಕ್ ಅಮ್ಮಾಯಿಗಳು ಕಿಟಿ ಪಾರ್ಟಿಯಲ್ಲಿ ಡಿಸ್ಕಸ್ ಮಾಡ್ತಾ ಇದ್ರು ಒಂದ್ಸಲ ನಾನು ಹೋದಾಗ. ಯು ನೋ ದಟ್ ಡಾಕ್ಟರ್ ಹಸ್ ಟೋಲ್ಡ್ ಮೈ ಹಸ್ಬೆಂಡ್ ಟು ಹ್ಯಾವ್ ರಾಗಿ ಬಾಲ್ ಅಪ್ಪ, ಕ್ಯಾನ್ ಯು ಟೀಚ್ ಮಿ ಹೌ ಟು ಮೇಕ್ ರಾಗಿ ಬಾಲ್? ನಂಗ್ ಒಂದ್ 5 ನಿಮಿಷ ಕಳೆದೋಗ್ಬಿಟ್ಟೆ ನಾನು, ಎಲ್ಲಿದ್ದೀನಿಂದಲೇ ಅರ್ಥ ಆಗ್ಲಿಲ್ಲ. ಇವಳು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾಳೆ, ಫಸ್ಟ್ ಯು ಹ್ಯಾವ್ ಟು ಕೀಪ್ 1 thick copper bottom vessel on the stove ಅಪ್ಪ, ಅದ್ರಲ್ಲಿ 1 liter ಮಿನರಲ್ ವಾಟರ್ ಹಾಕ್ಬೇಕು ಅಂತ. ಅದ್ರ ಇನ್ಫೆಕ್ಷನ್ ಆಗಿ ಲೂಸ್ ಮೋಷನ್ ಆಗ್ಬಿಡುತ್ತಪ್ಪ, ಕೇರ್ಫುಲ್ ಆಗಿರ್ಬೇಕು. ಆ ವಾಟರ್ ಇದೆಲ್ಲ ಅದು ಬಾಯ್ಲ್ ಆಗ್ಬೇಕು. ಬಾಯ್ಲ್ ಅಂದ್ರೆ ಚೆನ್ನಾಗಿ ಕುದಿಬೇಕಪ್ಪ. ಆವಾಗ ಯು ಹ್ಯಾವ್ ಟು ಮೆಷರ್ ಅಂಡ್ ಕೀಪ್ ರಾಗಿ ಪೌಡರ್ ರೆಡಿ. ಓಕೆ, ಆ ಪುಣ್ಯಾತ್ಗಿತಿ ನಮ್ಗಿಂತ ಮೋಸ ಅವಳ. ಈ ರಾಗಿ ಪೌಡರ್ ಯಾವ ಕಲರ್ ಇರುತ್ತೆ ಮಾ ಅಂದ್ಲು. ಆಲ್ಮೋಸ್ಟ್ ಮೈ ಸ್ಕಿನ್ ಕಲರ್ ಮೇಕಪ್ ಇಲ್ದಿದ್ದಾಗಪ್ಪ, ನೀನ್ ಮಧ್ಯ ಕ್ವೆಶ್ಚನ್ ಕೇಳ್ಬೇಡ, ನಂಗೆ ಪ್ರೋಸೆಸ್ ಮರ್ತೋಗ್ಬಿಡುತ್ತೆ. ದೆನ್ ಅಗೈನ್ ಯು ಹ್ಯಾವ್ ಟು ಕೀಪ್ ಎ ಸ್ಟಿಕ್ ರೆಡಿ. ಸ್ಟಿಕ್ ಹಾಕಿ ಸ್ಟಿಕ್ ವಾಕಿಂಗ್ ಸ್ಟಿಕ್ ಅಂತ ಕೇಳಿದ್ರ? ಈ ಅವೆಲ್ಲ ಅಲ್ಲಪ್ಪ, ಹಸ್ಬೆಂಡ್ ನ ಮಕ್ಳನ್ನೆಲ್ಲ ಹೆದರ್ಸ್ತೀವಲ್ಲ ಅಂತ ಸ್ಟಿಕ್ ಸ್ವಲ್ಪ ತಿಕ್ಕಾಗಿ ಇರ್ಲಿ. ಯು ಶುಡ್ ಸ್ಟಾರ್ಟ್ ಸ್ಟಾರಿಂಗ್ ಇಟ್.